ಆಯ್ತಾನೆ. ಮುಂದೆ ನೋಡಿ ಕಡೆ ನೋಡಿನಾ ನಾಗೇಶ್ ಅಣ್ಣ ಇಲ್ಲೇ ಹಾಂ ಎಲ್ಲೋದ ನಾಗೇಶ್ ಆಗ ಇಡೀ ಮಗುವ ಕಳೆದ ಕುಳಿಯಲು ಸರ್ ಮುಂದೆ ಅಕ್ಕ ಮುಂದೆ ನಡಕ ಅಕ್ಕ ಮುಂದೆ ನೋಡಿ ಸರ್. ಹುಟ್ಟುಹಬ್ಬ ಆಚರಣೆ ಮಾಡಿದ್ರೆ ಮಾತಾಡೋದು ಆಮೇಲೆ ಕಾಯ್ದವ್ರೆ ಮಳೆ ಬರ್ತಾ ಇದೆ. ಈಗ ಬಂದಿರೋರೆಲ್ಲ ನನ್ನ ಸ್ನೇಹಿತರು, ಸಂಬಂಧಿಗಳು, ವಿದೇಶಿಗಳು, ಪೊಲಿಷರ್ಸ್ ಏನು ಬಂದಿದ್ದಾರೆ ಅವರಾಗಿ ಅವ್ರು ಬಂದಿರೋದು. ನಾನು ಯಾವುದೇ ಥರ ಇನ್ವಿಟೇಷನ್ ಯಾರಿಗೂ ಕೊಟ್ಟಿರಲಿಲ್ಲ. ಅದಕ್ಕೆ ಯಾರು ಅನ್ಯತೆ ಭಾವಿಸ್ಬೇಕು ಅನ್ನೋದು ಕಟ್ಟಿಲ್ಲ. ನನ್ನ ಇದನ್ನು ಏನು ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ಬಂದಿದ್ದಾರೆ ಅದೇ ರೀತಿ ನಮ್ಮ ಪಕ್ಷದ ಮುಖಂಡರಾಗಲಿ ನಮ್ಮ ಕಾರ್ಯಕರ್ತರಾಗಲಿ ಎಲ್ಲರೂ ಬಂದಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿನ ಬೆಳಗ್ಗೆ ನಾನು ನಮ್ಮ ರಾಮಲಿಂಗಾರೆಡ್ಡಿ ಅವ್ರ ಮನೆಗೆ ಹೋಗಿ ಅವರ ಆಶೀರ್ವಾದ ಪಡ್ಕೊಂಡು ಬಂದಿದ್ದೇನೆ. ಡಿಫ್ರೆನ್ಸ್ ಎಲೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀನಿ, ಇದು ಬರೋಕ್ಕಾಗಲ್ಲ ಅಂತ ಅವ್ರು ತಿಳಿಸ್ತಾರೆ. ಹಾಗೆ ರೀತಿ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದ ಉಮಾಪತಿ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವರ ಸಮ್ಮುಖದಲ್ಲಿ ನಮ್ಮ ಹುಟ್ಟುಹಬ್ಬ ಆಚರಣೆ ಮಾಡೋದು ತುಂಬ ಸಂತೋಷದ ವಿಷಯ. ಹಾಗೆ ಆರ್ಕೆರೆ ಕಾಂಗ್ರೆಸ್ ಮುಖಂಡರು ಯೋಗೇಶ್ ರೆಡ್ಡಿ ಅವರು, ನಮ್ಮ ಹುಳಿಮಾವರು, ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರು, ಎಲ್ಲ ಹಿರಿಯ ನಿವಾಸಿಗಳು ಈ ದಿನ ನನ್ನ ಹುಟ್ಟುಹಬ್ಬಕ್ಕೆ ಈ ವರ್ಷ ಯಾವುದೇ ಪಕ್ಷಪಾತವಾಗಿ ಮಾಡಿಲ್ಲ. ಎಲ್ಲ ಪಕ್ಷದವರು ಬಂದಿದ್ದಾರೆ. ಎಲ್ಲರೂ ನಮ್ಮ ಹುಳಿಮಾವು ನಿವಾಸಿಗಳು ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಸರ್ GB ಚುನಾವಣೆ ಕೂಡ ಅದ್ಭುತವಾಗಿ ನಡೀತಾ ಇದೆ ಬೊಮ್ಮನಹಳ್ಳಿಯಲ್ಲಿ. ನೀವು ಈಗಾಗಲೇ ನೋಡಿರ್ಬೋದು. ಮುಂಚಿನ ಇವತ್ತಿಗೆ ಬದಲಾವಣೆ ಇದ್ದರೆ ನೀವು ತಿಳಿಸ್ಬೇಕಂದ್ರಲ್ಲಿ ನಾವಂತೂ ತುಂಬ ಚುರುಕಾಗಿ ಸಂಘಟನೆ ಮಾಡ್ತಾಯಿದ್ದೀವಿ. ಇತ್ತೀಚೆಗೆ ತಾನೇ ನಮ್ಮ ವಾರ್ಡ್ ಅಧ್ಯಕ್ಷರನ್ನು ನೇಮಕ ಮಾಡಿದ್ದೀವಿ. 4 ವಾರ್ಡ್ ಅಧ್ಯಕ್ಷರನ್ನು ಏನು ನೇಮಕ ಮಾಡಿದ್ದೀವಿ. ಅವರು ತುಂಬ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಉಳಿಮೋ ವಾರ್ಡಲ್ಲಿ ಅಂಕಿತ್ ಅನ್ನೋರನ್ನ ಅಪಾಯಿಂಟ್ ಮಾಡಿದ್ದೀವಿ. ಅವರ ತನು ಮನು ಧನ ಅರ್ಪಿಸಿ ಈ ಪಕ್ಷಕ್ಕೆ ದುಡಿತಾ ಇದ್ದಾರೆ. ಈಗ ನೀವು ನೋಡಿರ್ಬೋದು, ನಮ್ಮ ಉಳಿಮೋ ಬ್ಲಾಕ್ ಆಫೀಸ್ ಆದಮೇಲೆ ಯಾವ ಥರ ಚೇಂಜಸ್ ಆಗಿದೆ ಅಂತ ಉಳಿಮೋದಲ್ಲಿ ತುಂಬ ಅತ್ಯುತ್ತಮವಾಗಿ ಸಂಘಟನೆ ಮಾಡ್ತಾಯಿದ್ದೀವಿ. ಸರ್ ಮುಂದಿನ ದಿನಗಳಲ್ಲಿ ಭವಿಷ್ಯ ನಾನು ಸಿಗಬೇಕು ಅಂತಲೇ ಎಲ್ಲರೂ ಮಾಡೋದು. ಅದು ನನ್ನ ಹಣೆ ಬರದಲ್ಲಿ ಬರ್ತಿದ್ರೆ ಗ್ಯಾರಂಟಿ ಅಧಿಕಾರ ಸಿಗುತ್ತೆ. ನಮ್ಮ ಹಾರ್ಡ್ ವರ್ಕ್ ಅಂತೂ ಪಕ್ಷಕ್ಕೆ ಯಾವತ್ತೂ ಇದೆ. ನಾವು ಪಕ್ಷದ ಸಿದ್ಧಾಂತನ ತತ್ವನ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವತ್ತು ನಾವು ಪಕ್ಷದ ಪರನೇ ಇರ್ತೀವಿ. ನನಗೆ ಟಿಕೆಟ್ ಕೊಟ್ಟರೂ ಸರಿ, ಕೊಟ್ಟಿಲ್ಲ ಅಂದರೂ ಸರಿ, ಯಾರಿಗಾದರೂ ಟಿಕೆಟ್ ಕೊಡಲಿ ಪಕ್ಷ, ನಾವೆಲ್ಲ ಒಮ್ಮತದಿಂದ ನಾವು ಕೆಲಸ ಮಾಡ್ತೀವಿ ಸರ್. ಕಾಂಗ್ರೆಸ್ ಪಕ್ಷ ಬಲಪಡಿಸ್ತೀವಿ, ನಮ್ಮ ಉಮಾಪತಿ ಗೌಡರನ್ನು ಬಲಪಡಿಸ್ತೀವಿ, ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಹೆಸರಿಸ್ತೀವಿ. ಹಾಗೆ ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ ಅವರಷ್ಟು ಕೊಡಬೇಕಿತ್ತು. ಕಾರಣದಿಂದ ಅವರು ಬರೋಕ್ಕಾಗಿಲ್ಲ. ಅವ್ರಿಗೆ ತಿಳಿಸಿದ್ದು ಅವರು ಫೋನ್ ಮುಖಾಂತರ ವಿಶ್ ಮಾಡಿದ್ದಾರೆ. ಕಾರ್ಯಕರ್ತರುಗಳ ಏನಾರ ಈ ಸಲ ನಾವು ಏನು ಸಂಘಟನೆ ಮಾಡ್ತಾ ಇದ್ದೀವಿ, ನೀವು ಇನ್ನೂ ಅತ್ಯುತ್ತಮವಾಗಿ ನಡ್ಸ್ಕೊಳ್ಬೇಕು. ನಾವೆಲ್ಲ ಒಗ್ಗಟ್ಟಾಗಿರಬೇಕು. ಯಾವುದೇ ಒಂದು ತೊಂದರೆ ಬಂದರೂ ಎಲ್ಲ ಕಾರ್ಯಕರ್ತರು ಒಟ್ಟಾಗಿರಬೇಕು. ಆಮೇಲೆ ನಮ್ಮ ಕಾರ್ಯಕರ್ತರಿಗೆ ಒಂದು ಹೇಳ್ತೀನಿ, ನಾನು ಯಾವುದೇ ಕೆಲಸ ಮಾಡಬೇಕಂದ್ರೆ ವಾರ್ಡ್ಗಳಲ್ಲಿ ಸಬ್ಜೆಕ್ಟ್ ತಿಳ್ಕೊಂಡು ಕೆಲಸ ಮಾಡಿ, ಏನು ಮಾಡ್ತಾಯಿದ್ದೀವಿ ಅಂತ ತಿಳ್ಕೊಳ್ಳಿ, ಆಮೇಲೆ ಕೆಲಸ ಮಾಡಿ. ಯಾವುದೇ ಪ್ರಾಬ್ಲಮ್ ಬಂದರೂ ಕ್ವಶನ್ ಮಾಡೋದು ಕಲ್ತ್ಕೊಳ್ಳಿ. ಆಫೀಸರ್ಸ್ನ ದಯವಿಟ್ಟು ಕ್ವಶನ್ ಮಾಡಿ, ಏನು ಮಾಡ್ತಾಯಿದ್ದೀರಾ, ಹೆಂಗೆ ಮಾಡ್ತಾಯಿದ್ದೀರಾ, ಯಾವ ಥರ ನಡೀತಾ ಇದೆ ಅನ್ನೋದು ತಿಳ್ಕೊಂಡು ಕಾರ್ಯಕರ್ತರು ಮುಂದುವರಿಬೇಕು ಅಂತ ಹೇಳ್ತಾರೆ. ಮೊದಲನೇದಾಗಿ ಮೋದಿ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ. ಈ ಭಾಗದಲ್ಲಿ
ಕಾಂಗ್ರೆಸ್ ಮುಖಂಡರಾಗಿ ನಿಲ್ಲಿಸ್ಕೊಂಡು ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಅತ್ಯುತ್ತಮವಾದಂಥ ಒಂದು ಜನಗಳ ಜೊತೆ ಸಂಪರ್ಕ ಇಟ್ಕೊಂಡು ಈ ಭಾಗದಲ್ಲಿ ಯಾವುದೇ ಕೆಲಸ ಕಾರ್ಯಗಳಿರ್ಬೋದು ಕೆಲಸಗಳನ್ನು ಮಾಡಿಕೊಟ್ಟು ಇವತ್ತು ನಿಲ್ಲಿಸ್ಕೊಂಡಿದ್ದಾರೆ. ಸೊ ಅದರಿಂದ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅಂತ ಸಾಗಲಿ ಮೋದಿಯವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ.